ದೇವಸ್ಥಾನದಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಜನರ ಸಾವಾಗಿದೆ, 3 ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಇನ್ನು 2 ಅಯ್ಯಪ್ಪ ಮಾಲಾಧಾರಿಗಳ ಸ್ಥಿತಿ ಚಿಂತಾಜನಕ ಅನ್ನೋದು ಗೊತ್ತಾಗ್ತಾ ಇದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಪ್ರಕಾಶ್ ಮತ್ತು ತೇಜಸ್ವರ್. ತೀವ್ರ ಚಿಂತಾಜನಕ ಸ್ಥಿತಿಯಲ್ಲಿ 2 ಟ್ರೀಟ್ಮೆಂಟ್ ಅನ್ನು ಮುಂದುವರಿಸಲಾಗಿದೆ. 90% ಸುಟ್ಟ ಗಾಯಗಳಿಂದ ಪ್ರಕಾಶ್ ಬಳಲ್ತಾ ಇದ್ದಾರೆ. 74% ಸುಟ್ಟ ಗಾಯಗಳಿಂದ ತೇಜಸ್ವರ್ ಬಳಲ್ತಾ ಇರುವಂಥದ್ದು. 2 ಕೂಡ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಒಟ್ಟು 9 ಜನ ಗಾಯಾಳುಗಳಾಗಿದ್ರು, ಅದರಲ್ಲಿ 6 ಜನ ಡೆತ್ ಆಗಿದ್ದಾರೆ. ಇನ್ನು 3 ಜನ ಬದುಕುಳಿದಿರುವಂಥದ್ದು. 2 ಸ್ಥಿತಿ ಕ್ರಿಟಿಕಲ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸುನಿಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿಕೆ ಆಗಿರುವಂಥದ್ದು. ಇನ್ನುಳಿದವ 3 ಟ್ರೀಟ್ಮೆಂಟ್ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ. ಪ್ರೇಮ, ನಿಜಕ್ಕೂ ಕೂಡ ಇದು ಒಂದು ನೋವಿನ ಸಂಗತಿ. ಯಾಕಂದರೆ ಗಂಟೆಯಿಂದ ಗಂಟೆಗೆ ಒಬ್ಬೊಬ್ಬರು ಮಾಲಾಧಾರಿಗಳು ಸಾವನ್ನಪ್ತಾ ಇರುವಂಥದ್ದು. ಈ ಒಂದು ತಡರಾತ್ರಿಯಲ್ಲಿ ಓರ್ವ ಮಾಲಾಧಾರಿ ಸಾವನ್ನಪ್ಪಟ್ಟರೆ, ಈಗ ಕೆಲವೇ ಕ್ಷಣಗಳ ಹಿಂದೆ ಮಂಜುನಾಥ್ ವಾಗ್ಮೋಡೆ ಅನ್ನೋ ವಿದ್ಯಾರ್ಥಿ, ಆತ ಮಾಲೆಯನ್ನು ಹಾಕಿಕೊಂಡಿದ್ದ, 22 ವರ್ಷ, 2ನೇ ವರ್ಷ ಡಿಪ್ಲೊಮನ್ನು ಓದ್ತಾ ಇದ್ದ. ಸೊ ಪಾಲಕರ ಒಂದು ವಿರೋಧದ ನಡುವೆಯೂ ಕೂಡ ಮಾಲೆಯನ್ನು ಹಾಕಿಕೊಂಡಿದ್ದ. ಸೊ ಆದರೆ ಕೊನೆಗೂ ಅಯ್ಯಪ್ಪ ಆತನ ಕೈ ಹಿಡಿಯಲಿಲ್ಲ. ಸುಟ್ಟ ಗಾಯಗಳ ಪ್ರಮಾಣ 70ರಷ್ಟು ಇತ್ತು. ಹೀಗಾಗಿ ಆತ ಈಗ ಕೊನೆ ಉಸಿರೆಳೆದಿರುವಂಥದ್ದು. ಇನ್ನು ಉಳಿದಂಥವರಿಗೆ ಈಗಾಗಲೇ ಕಿಮ್ಸ್ ನಿರ್ದೇಶಕರೇ ಅಧಿಕೃತವಾಗಿ ಹೇಳಿರುವ ಪ್ರಕಾರ ಅವರ ಪರಿಸ್ಥಿತಿ ಬಹಳಷ್ಟು ಗಂಭೀರವಾಗಿದೆ. ನೀವು ಹೇಳಿದಂತೆ ತೇಜಸ್ ಮತ್ತು ಏನು ಪ್ರಕಾಶ್ ಇದ್ದಾರೆ, ಅವರನ್ನು ಸಾಕಷ್ಟು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ಆ ಒಂದು ಪ್ರಯತ್ನ ಸಫಲವಾಗುವಂಥ ಲಕ್ಷಣ ನಮಗೆ ಗೋಚರಿಸ್ತಾ ಇಲ್ಲ ಅಂತ ಒಂದು ಅನುಮಾನವನ್ನು ಹೊರಹಾಕಿರುವಂಥದ್ದು. ಅದರ ಜೊತೆಗೆ 12 ವರ್ಷದ ಬಾಲಕ ಏನಿದ್ದಾನೆ, ಆತ ಸ್ವಲ್ಪ ಸುಧಾರಿಸಿಕೊಳ್ತಾ ಇದ್ದಾನೆ, ಮಾತನಾಡ್ತಾ ಇದ್ದಾನೆ. ಆತನಿಗೆ ಸುಟ್ಟ ಗಾಳಿಗಳ ಪ್ರಮಾಣ ಕಡಿಮೆ ಇರೋದ್ರಿಂದ ಆತ ಬದುಕುಳಿಯುವಂಥ ಸಾಧ್ಯತೆ ಇರುವಂಥದ್ದು. ಇನ್ನೂ 2 ಸ್ಥಿತಿ ಬಹಳಷ್ಟು ಚಿಂತಾಜನಕ ಆಗಿರುವಂಥದ್ದು. ಈಗಾಗಲೇ ಕಿಮ್ಸ್ ಆಸ್ಪತ್ರೆಯಲ್ಲಿ ವಿಶೇಷ ವಾರ್ಡ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಂಗಳೂರಿಂದ ವಿಶೇಷ ವೈದ್ಯರ ತಂಡವೂ ಕೂಡ ಬಂದಿದೆ. ಆದರೆ ವೈದ್ಯರ ಶ್ರಮ ಯಾವತ್ತಕ್ಕೂ ಏನೋ ಫಲಕಾರಿ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಮಂಜುನಾಥ್ ಈಗ ಕೊನೆ ಉಸಿರೆಳೆದಿರುವಂಥದ್ದು. ಇನ್ನು 2 ಸ್ಥಿತಿ ಬಹಳಷ್ಟು ಗಂಭೀರವಾಗಿದೆ. ಕಿಮ್ಸ್ ನಿರ್ದೇಶಕ SF ಕಮ್ಮಾರ್ ಅವರ ನೇತೃತ್ವದ ತಂಡ ಚಿಕಿತ್ಸೆಯನ್ನು ನೀಡ್ತಾ ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟು 9 ಜನ ಅಯ್ಯಪ್ಪ ಸ್ವಾಮಿಯ ಪೂಜೆಗೆ ಅಂಥೇಳಿ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿತ್ತು. 9 ಜನರ ಪೈಕಿ 6 ಜನ ಸಾವನ್ನಪ್ಪಿದ್ದು, ಇನ್ನು 3 ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ.